ಹತ್ತಿಗೆಯನ್ನ ಕೊಡ್ಲಿಗೆಟ್ಟಿಯಿಂದ ಹೊಡೆದ ಆರೋಪಿ ಅಂದರ್. ಮಹಿಳೆ ಸ್ನಾನ ಮಾಡಬೇಕಾದ್ರೆ ಮನೆಗೆ ನುಗ್ಗಿ ಕೊಡ್ಲಿ ಬಿಸಿದ್ದ. ಕಳೆದ 3 ದಿನಗಳ ಹಿಂದಷ್ಟೇ ನಿಮ್ಮ ಬಿಗ್ ಟಿವಿ ಕರ್ನಾಟಕ ಪಕ್ಕದ ಮನೆಯಾತ ಈ ಮಹಿಳೆ ಜೊತೆ ಏನ್ ಮಾಡ್ಬಿಟ್ಟ ಅಂತ ಸುದ್ದಿ ಬಿತ್ತರಿಸಿತ್ತು ನೋಡಿ. ಆದ್ರೀಗ ಅದೇ ಸುದ್ದಿ ಮುಂದುವರೆದ ಭಾಗವಾಗಿ ಕೊಡ್ಲಿ ಬೀಸಿದ ಆಸಾಮಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹೌದು, ಈ ರೀತಿ ಥೇಟ್ ಸೈಕೋ ತರ ಗಡ್ಡ ಬಿಟ್ಟವನೇ ಅನಿತಾಳದ ಮೈದುನ ಆಗ್ಬೇಕು ಕಣ್ರಿ. ಈತನ ಹೆಸರು ಕೈಲಾಸ್ ವೈಜನಾಥ್. ಈತನೇ ಮನೆಯಲ್ಲಿ ಯಾರು ಇಲ್ಲದನ್ನ ನೋಡಿ 32 ವರ್ಷದ ಅನಿತಾ ಸ್ನಾನ ಮಾಡಬೇಕಾದ್ರೆ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದ. ಯಾವ ಕಾರಣಕ್ಕೆ ಕೊಡ್ಲಿ ಏಟು ನೀಡಿದ್ದ ಅನ್ನೋದು ಸಸ್ಪೆನ್ಸ್ ಆಗಿತ್ತು. ಆದ್ರೀಗ ಎಲ್ಲ ಸಸ್ಪೆನ್ಸ್ಗೆ ಪೊಲೀಸರು ತೆರೆ ಎಳೆದಿದ್ದಾರೆ. ಕೈಲಾಸ್ ವೈಜನಾಥನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ನೋಡಿ. ಹೊಲದಲ್ಲಿ ಅಡಗಿ ಕುಳಿತಿದ್ದ ಆರೋಪಿ ಬಂಧನ. ಜಮೀನು ವಿವಾದ ಹಿನ್ನೆಲೆ ಕೊಲೆ ಮಾಡಿದ ಭೂಪ. ಹೌದು, ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಹಾಲ್ಕೋಟ ಗ್ರಾಮದಲ್ಲಿ ಇಂಥದೊಂದು ಘಟನೆ ನಡೆದಿತ್ತು. ಕೊಡ್ಲಿಯಿಂದ ಕೊಚ್ಚಿ ಬರ್ಬರವಾಗಿ ಮಹಿಳೆಯ ಹತ್ಯೆ ಮಾಡಿದ್ದ. ಅನಿತಾ ಮನೆಯಲ್ಲಿ ಒಬ್ಬರೇ ಇದ್ದ ಸಂದರ್ಭದಲ್ಲಿ ಆರೋಪಿ ಮನೆಗೆ ನುಗ್ಗಿದ್ದಾನೆ. ಬಳಿಕ ಕೊಡ್ಲಿಯಿಂದ ಮನಬಂದಂತೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದ ನೋಡಿ. ಈ ಪ್ರಕರಣದಲ್ಲಿ ಕೈಲಾಸ್ ವೈಜನಾಥ್ ಎಂಬಾತನನ್ನ ಹುಡುಕಲು ಪೊಲೀಸರು ವಿಶೇಷ ತಂಡ ರಚನೆ ಮಾಡಿದ್ರು. ಕೊನೆಗೆ ಶತಪ್ರಯತ್ನದ ನಂತರ ಕಟಕ ಚಿಂಚೋಳಿ ಪೊಲೀಸರ ಕೈಗೆ ಆರೋಪಿ ತಗಲಾಕೊಂಡಿದ್ದಾನೆ. ಬಾಲ್ಕಿ ತಾಲೂಕಿನ ತಳವಾಡ ಗ್ರಾಮದ ಜಮೀನೊಂದರಲ್ಲಿ ಅಡಗಿ ಕುಳಿತಿದ್ದ ಈ ಆಸಾಮಿ ಕಣ್ರಿ. ಜಮೀನಿನ ವಿವಾದದ ಹಿನ್ನೆಲೆಯಲ್ಲಿ ಅನಿತಾಳನ್ನ ಕೊಡಲಿಯಿಂದ ಕೊಚ್ಚಿದ್ದ. ಆದ್ರೆ ಮಹಿಳೆಯ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬದ ಸದಸ್ಯರು ಹಾಗೂ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳೀಯರು ಆರೋಪಿಯನ್ನ ಶೀಘ್ರವೇ ಬಂಧಿಸಿದ ಪೊಲೀಸರಿಗೆ ಧನ್ಯವಾದಗಳನ್ನ ಹೇಳಿದ್ದಾರೆ. ಬಂಧಿತ ಆರೋಪಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸುವಂತೆ ಜನರು ಆಗ್ರಹಿಸಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಬೀದರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.